ನೋಡಿ ಪೈಪ್ನ ಹೆಂಗೆ ಎತ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ. ನೋಡಿ, ಇವಾಗ ಕಾರ್ಗಿಲ್ ಫ್ಯಾಕ್ಟ್ರಿ ಅಂದರೆ ಹರಿಹರಕ್ಕೆ ಹೋಗ್ತಾಯಿದ್ದೀನಿ. ರಾತ್ರಿನೇ ಲೋಡಿ ಕಳಿಸಿದ್ದೆ ನಮ್ಮ ಅಳಿಯನ್ನು, ಬಟ್ ಅವರು DL ಇಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಬಿಡಲಿಲ್ಲ. ಅವನಿಗೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಹೋಗ್ತಾಯಿದ್ದೀನಿ. ನೋಡಿ, ಇಬ್ನಿ ತುಂಬ ಇಬ್ನಿ ಅಂದರೆ ಇಬ್ನಿ ಫುಲ್ ಇದಾಗ್ತೈತೆ, ಚಳಿ ಆಗ್ತೈತೆ. ಹೋಗ್ತಾಯಿದ್ದೀನಿ ಅದರಲ್ಲೇ. ರೋಡು ಕಾಣಿಸ್ತಾ ಇಲ್ಲ, ಆ ಥರ ಇಬ್ನಿ ಐತೆ. ಗಾಡಿ ಎದುರುಗಡೆ ಬರೋ ಗಾಡಿಗಳು ಕಾಣಿಸ್ತಾ ಇಲ್ಲ, ಅಷ್ಟು ಗಾಳಿ ಇದೆ. ಬನ್ನಿ ನೋಡಿ, ಫ್ಯಾಕ್ಟ್ರಿ ಒಳಗೆ ಬಂದಿದ್ದೀನಿ. ಎಂಟ್ರಿ ಆಯ್ತು, ಗಾಡಿ ಚೆಕ್ ಮಾಡ್ತಾರಂತ ಆವಾಗಲೇ ಬಂದು ಬಿಟ್ಟಿದ್ದೆ. ಮತ್ತೆ ಅವನು ಯಾವನು ತ್ಯಾಪಣ್ಣನ ಮಗೆ ಕಾಟ ಮಾಡೋದು, ಮತ್ತೆ ಬಿಡು ಒಳಗೆ ಮತ್ತೊಂದು ಸಲ ಚೆಕ್ ಮಾಡ್ಬೇಕು ಅಂದ. ಸೊ ಹಂಗಾಗಿ ಮತ್ತೆ ಬಿಟ್ಟಿದ್ದೀನಿ ಒಳಗಡೆ. ತಲೆ ಕೆಟ್ಟೋಗ್ತೈತೆ, ಭಾರಿ ರೂಲ್ಸ್ ಮಾಡ್ತಾರೆ ಇಲ್ಲೆಲ್ಲ. ಡ್ರೈವರ್ ಅಂದರೆ ಏನು ಭಾಳ ಇದರಲ್ಲಿ ನೋಡ್ತಾರಪ್ಪ. ಮನೆ ತಿಂಡಿ ತಿಂದಿಲ್ಲ, ನಮ್ಮ ಮಳೆಯಂಗೆ ಕಳಿಸಿದೆ ಮನೆಗೆ. ಹೋದ ಅವನ ಮನೆಗೆ. ಬನ್ನಿ ನೋಡಿ, ಲೋಡೆಲ್ಲ ಆಯ್ತು. ತಾಡ್ಪಲ್ ಹಾಕೊಂಡಿನಿ. ಬಿಲ್ ಕೊಡಬೇಕು ಅಂದರೆ ಇಲ್ಲಿದ ಕಾಟ ಖಾಲಿ ಗಾಡಿ ಪೇಮೆಂಟ್ ಮಾಡಿಸ್ಕೊಂಬಂದಿದ್ನಲ್ಲ, ಅದು ಆಗಿ ಫುಲ್ ಈಗ ಲೋಡ್ ಗಾಡಿ ಮಾಡಿಸಿ ಆಮೇಲೆ ಬಿಲ್ ಕೊಡ್ತಾರೆ. ಬಿಲ್ ತೊಗೊಂಡು ನೋಡೋಣ ಡೀಸೆಲ್ ಎಲ್ಲ ಹಾಕ್ಸೋದು ಏನು ಅಂತ ಯೋಚನೆ ಮಾಡೋಣ. ಇವು ಇಲ್ಲೇ ಹಾಕಿಸ್ತಾರೆ ಅಂದರೆ ಬೈಪಾಸಿಗೆ ಹೋಗ್ಬೇಕು, ಮತ್ತೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್. ನೋಡೋಣ ಏನು ಹಾಕುತ್ತೆ ಏನೋ ನೋಡೋಣ. ಊಟ ಮಾಡಿಲ್ಲ, ಹೊಟ್ಟೆ ಶೋ ಆಗಿಬಿಟ್ಟಿದೆ. ಅವ್ರು ಬಿಲ್ ಕೊಟ್ಟರೆ ಮನೆಗೆ ಹೋಗಿ ಮಾಡೋಣ ಅಂತ ಮಾಡಿದ್ದೆ. ಏನಾಗ್ತದೆ ಏನೋ ಗೊತ್ತಿಲ್ಲ. ಬನ್ನಿ ನೋಡಿ, ಗಾಡಿ ಲೋಡ್ ಆಯಿತು. ಪಾರ್ಕಿಂಗ್ ಇದೇನೆ. ದೊಡ್ಡ ಗಾಡಿ ಇದೆಯಲ್ಲ, ಆ ದೊಡ್ಡ ಗಾಡಿ ಪಕ್ಕದಲ್ಲೇ ಹಾಕಿದ್ದೀನಿ ನನ್ನ ಗಾಡಿನ. ಈ PPF ಕಿಟ್ ಅಂತಾರಲ್ಲ, ಶೂ ಹೆಲ್ಮೆಟ್ಟು ಅವೆಲ್ಲ ಎಲ್ಲ ಹ್ಯಾಂಡ್ ಓವರ್ ಮಾಡಿದೆ. 500 ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಅವ್ರಿಗೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಅವ್ರು ಮತ್ತೆ ವಾಪಸ್ ಕೊಟ್ಟು. ನೋಡಿರಿ, ನಮ್ಮ ಗಾಡಿ ಅಲ್ಲೇ ಐತೆ. ಯಾವುದೋ ಗಾಡಿ ಕಂಟೈನರ್ ಗಾಡಿ ಲೋಡಾಗಿ ಹೊಂಟೈತೆ. ಬನ್ನಿ, ಹೊಟ್ಟೆ ಶೋ ಆಗಿಬಿಟ್ಟೈತೆ. ಬಿಲ್ ಇಸ್ಕೊಂಡು ಹೋಗೋಣ. ಅವನು ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ನೋಡೋಣ. ಬಿಲ್ ಸಿಕ್ತು. ಈ ಸ್ಟೇರಿಂಗ್ ಕೈ ಮುಟ್ಟಂಗಿಲ್ಲ ನೋಡ್ರಿ, ಅಷ್ಟು ಬೆಂಕಿ ಸುಟ್ಟಂಗೆ ಸುಡ್ತೈತಿ. ಪಾಪ ಬೆರೆದೇ ಹೋಯ್ತು ಕೈ. ಬಿಲ್ ಬಂತು. ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೇನೆ. ಅದೇ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕು, ಡೀಸೆಲ್ ಹಾಕ್ಸ್ಕೊಂಬರ್ಬೇಕು. ಎಲ್ಲಿಗೆ ಅಂದ್ರೆ ಬೈಪಾಸಲ್ಲಿ ದಾವಣಗೆರೆ ಹೋಗೋ ರೋಡಲ್ಲಿ ಹೋಗಿ ಹಾಕ್ಸ್ಕೊಂಬರ್ಬೋದು. ಬನ್ನಿ, ಅಲ್ಲೇ ಎಲ್ಲರೂ ತಿನ್ಕೊಂಡು ಬಂದ್ಬಿಡೋಣ. ನಮ್ಮ ಮಳೆಯ ಒಬ್ಬನೇ DL ಎಲ್ಲೆಲ್ಲರಾಗಿತ್ತಲ್ಲ, ಕಾಪಿ ಇಸ್ಕೊಂಡು ಅತ್ಲಾಗಿ ಟ್ರಯಲ್ಗೆ ಕೊಟ್ಟು ಬಂದ್ಬಿಡಪ್ಪ ಅಂತ ಕಳಿಸಿದ್ದೀನಿ. ನಾನು ಈಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಬರೀ ನೋಡಿ, ಬಿಲ್ ಕೊಟ್ಟರು. ಬಿಲ್ ಇಸ್ಕೊಂಡು ಬೈಪಾಸಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಡೀಸೆಲ್ ಹಾಕ್ಸ್ಕೊಂಬರೋಕ್ಕೆ. ಅವ್ರದ್ದು ಇಂಡ್ ಐತಂತೆ. ಸೊ ಹಂಗಾಗಿ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಅದು ಟೆನ್ಷನ್ ಇರೋಲ್ಲ. ಹೇಳಿದ್ದೀನಿ ಅವ್ರಿಗೆ ಒಂದು 28,000 ಡೀಸೆಲಿಗೆ ಹೇಳ್ರಿ ಅಂತ. 28,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಬರ್ಬೋದು.
ಸಖತ್ ಹೊಟ್ಟೆ ಇಶ್ಯೂ ಆಗಿಬಿಟ್ಟಿದ್ದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮನೆಗೆ ಹೋಗೋಣ ಅಂತ ಮಾಡಿದ್ದೀನಿ. ಮನೆ ಹೋಗೋಷ್ಟೊತ್ತಿ ಭಾಳ ಲೇಟ್ ಆಗ್ತದೆ. ಸೊ ಹಂಗಾಗಿ ಇಲ್ಲೇ ಏನಾದರೂ ತಿನ್ಕೊಂಬಿಟ್ಟು ಹೋಗೋಣ. ಬನ್ನಿ ನೋಡೋಣ. ಡೀಸೆಲ್ ಹಾಕಿಸ್ಕೊಂಡು ಆಮೇಲೆ ಯೋಚನೆ ಮಾಡೋಣ. ನೋಡಿ 28,000 ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಳೆಯಾಗ ಫೋನ್ ಮಾಡಿದ್ದೆ. ಅವನಿನ್ನೂ ಏನೋ ಟ್ರಯಲ್ ಕೊಡೋಕ್ಕೆ RTO ಮೇಡಮ್ ಏನೋ ಊಟಕ್ಕೆ ಹೋಗಿದ್ರಂತೆ. ಸೊ ಹಂಗಾಗಿ ಅವನಿನ್ನೂ ಬರೋದು ಲೇಟ್ ಆಗುತ್ತೆ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲರೂ ಏನಾದರೂ ತಿನ್ಕೊಂಡು ಮುಂದೆ ಏನು ಮಾಡೋದು ಏನು ಅಂತ ನೋಡೋಣ. ಬನ್ನಿ ನೋಡಿ. ಇವಾಗ ಬೈಪಾಸ್ ಹಿಂಗೆ ಲೆಫ್ಟಿಗೆ ಇಳ್ಕೊಂಡು ಊರಿಗೆ ಹೋಗಿ ನೋಡೋಣ. ಸಾಯಂಕಾಲ ಬಿಡೋಣ. ಲೆಫ್ಟ್ ಹೋದರೆ ಶಿವಮೊಗ್ಗ ಹೋಗುತ್ತೆ, ರೈಟಿಗೆ ಹೋದರೆ ಹರಿಹರ ಹೋಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ ಅನ್ಕೊತೀನಿ ಎಲ್ರಿಗೂ. ಗೊತ್ತಿಲ್ಲದ ಇರೋರಿಗೆ ಹೇಳಿದ್ದಷ್ಟೆ. ಓಕೆ, ಹೊನ್ನಾಳಿ ಶಿವಮೊಗ್ಗ, ಲೆಫ್ಟಿಗೆ, ರೈಟಿಗೆ ಹರಿಹರ. ಬನ್ನಿ. ಜಯ ಆಂಜನೇಯ. ಆಂಜನೇಯ ನೆನೆಸ್ಕೊಂತ ಹೊರಟಿದ್ದೀನಿ ಇವತ್ತು. ನಿನ್ನೆನೇ ಲೋಡ್ ಮಾಡ್ಕೊಂಬಂದು ನಿಲ್ಲಿಸಿದ್ದೆ. ನಿನ್ನೆ ರಾತ್ರಿ ಹೋಗೋಣ ಅಂತ ಮಾಡಿದೆ. ಯಾಕೋ ಬೇಜಾರಾಯಿತು, ಹೋಗೋಕೆ ಮನಸ್ಸು ಬರಲಿಲ್ಲ. ಸೊ ಹಂಗಾಗಿ ಇವಾಗ ಹೊರಟಿದ್ದೀನಿ. ಆಂಜನೇಯನ ಸನ್ನಿಧಿಯಲ್ಲೇ ನಿಂತ್ಕೊಂಡಿರುತ್ತೆ ನಮ್ಮ ಗಾಡಿ ಯಾವಾಗಲೂ. ನೋಡಿ ಇಲ್ಲೇನೇ ಇರೋದು ಆಂಜನೇಯನ ದೇವಸ್ಥಾನ. ಬನ್ನಿ ಮುಂದೆ ಹೋಗ್ತಾ ಹೇಳ್ತೀನಿ. ತಿಂಡಿ ಮನೆಯಲ್ಲೇ ತಿಂದು ಬಂದೆ. ನಮ್ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಬನ್ನಿ ನೋಡಿ. ತಿಮ್ಮಿಂಗಟ್ಟೆಗೆ ಬ್ರಿಡ್ಜ್ ಮಾಡ್ತಾಯಿದ್ರು. ಆಲ್ರೆಡಿ ಓಪನ್ ಆಗಿದೆ. ತಿಮ್ಮಿಂಗಟ್ಟೆ ಊರೊಳಗೆ ಬರ್ತಿದ್ವಲ್ಲ ಫಸ್ಟಿಗೆ. ನೋಡ್ರಿ ಇವಾಗ ಊರ ಹೊರಗಿಂದನೇ ಹೋಗ್ತಾ ಇದೀವಿ. Incoming voice call from Kavathayanaba. Incoming voice call from Kavathayanaba. ಇವಾಗ ಎಲ್ಲಿದ್ರಪ್ಪ ಅಂತಂದ್ರೆ Incoming voice call from Kavathayanaba. ದಾಟಿ ಬಂದಿದ್ದೀನಿ. ಬನ್ನಿ ಮುಂದೆ ನೋಡಿ. ಇವಾಗ ಬಂದೆ. ಏನಪ್ಪ ಅಂತಂದರೆ ಇವಾಗ ಟೈಮ್ ಬಂದು 11 ಗಂಟೆ. ಇನ್ನು ನಾವು ನಾಳೆ ಬೆಳಗ್ಗೆ 4-4:15 5 ಗಂಟೆ ಅಷ್ಟೊತ್ತಿಗೆ ಅಮ್ಮಮ್ಮ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಪಾಸ್ ಆಗ್ಬೇಕು. ಅದನ್ನ ಕಲ್ಯಾಣ ಪಾಸ್ ಆದರೆ ಆರಾಮಾಗಿ ಹೋಗ್ಬೋದು. ಇನ್ನು ಬನ್ನಿ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್. ಈಗ ಒಂದು 2 ಗಂಟೆ ತನಕ ಹೊಡಿಯೋಣ ಸ್ವಲ್ಪ. ಆಮೇಲೆ ನಿಧಾನಕ್ಕೆ ಹೋಗೋಣ 2 ಗಂಟೆ ಮೇಲೆ. ಏನಕ್ಕಪ್ಪ ಅಂದರೆ ಬಿಸಿಲು ಭಾಳ ಬಿದ್ದುಬಿಡುತ್ತೆ. ಟೈರ್ಗಳು ಭಾಳ ಹೀಟ್ ಆಗ್ತಾವೆ. ಬನ್ನಿ ನೋಡೋಣ. ನೋಡಿ ಬಂಕಾಪುರ ಟೋಲು ಎಲ್ಲೂ ನಿಲ್ಲಿಸಿಲ್ಲ. ಸೀದಾ ಹೋಗ್ತಾ ಇದ್ದೀನಿ. ಮುಂದೆ ಎಲ್ಲರೂ ಟೀ ಕುಡಿಯೋಣ. ನನ್ನ ಹತ್ರ ಏನಾಗ್ಬಿಟ್ಟಿತ್ತಪ್ಪ ಅಂತಂದರೆ ಮೊನ್ನೆ ಟ್ರಿಪ್ಪು ಭಾಳ ಹೊಡ್ತಾ ಬಿದ್ದುಬಿಡ್ತು ನನಗೆ. ಏನಕ್ಕಪ್ಪ ಅಂದರೆ 3 ಬಂಡಲ್ ಮಾಡ್ಕೊಂಬಂದಿದ್ದೆಲ್ಲ ಅಲ್ಯೂಮಿನಿಯಮ್ ರೋಲ್ಗಳು. ಅದು ಡೀಸಲ್ಲು ಹೋಗಿ ಬೆಂಗಳೂರಿಗೆ ಹೋಗಿ ಮತ್ತೆ ತುಮಕೂರಿಗೆ ಬರೋ ಅಷ್ಟೊತ್ತಿಗೆ ಡೀಸೆಲ್ ಗಾಡಿ ನಾನು 5,000ದಾಗ ಹೋಗ್ತಿತ್ತು ಗಾಡಿ ಬೆಂಗಳೂರಿಗೆ, ಎಲ್ಲಿಂದ ಹರಿಹರದಿಂದ. ಬಟ್ ಏನಾಗ್ಬಿಟ್ಟಿತ್ತು ಅಂದ್ರೆ 9,000 ರೂಪಾಯಿ ಡೀಸೆಲ್ ಕುಡಿಯುತ್ತೆ ಅಲ್ಲಿ ಬರೋ ಅಷ್ಟೊತ್ತಿಗೆ. ಇವನು ನಮ್ಮ ಮಳೆ ಏನು ಮಾಡಿದಾನೋ ಗೊತ್ತಿಲ್ಲ. ಬಂಕಲ್ಲಿ 3,000 ಹಾಕ್ಸಿದ್ದೀನಿ ಅಂತಾನೆ. ಬಟ್ ಅವ್ರು ಹಾಕಿದವರೋ ಬಿಟ್ಟರೋ ಗೊತ್ತಿಲ್ಲ, ಏನು ಅಂತಲೇ ಗೊತ್ತಿಲ್ಲ. ಸರಿ ಬೈದ್ಬಿಟ್ಟೆ ನಮ್ಮ ಮಳೆಗೆ. ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕಾದ್ರೆ ಯಾವಾಗಾರ ಎದುರುಗಡೆನೇ ಇರ್ಬೇಕು, ಯಾರಾದರೂ ಸರಿ. ನಾನು ಹೇಳೋದಿಷ್ಟೇ, ಯಾಕಂದರೆ ಭಾರಿ ಮೋಸಗಳು ನಡೀತದವು ಬಂಕ್ಗಳಲ್ಲಿ. ಭಾಳ ಬೇಜಾರಾಗ್ಬಿಡ್ತು. ಮತ್ತು ಊರಿಗೆ ಎಮ್ಟಿ ಕರ್ಸ್ಕೊಂಡೆ, ಅದು ಒಂದು 5,000. ಟೋಲು 1-2 3,000 ಟೋಲು. ಅಯ್ಯೋ ಭಾಳ ಬೇಜಾರಾಗ್ಬಿಡ್ತು. ಆ
ಡೀಸೆಲಲ್ಲಿ ಆ ಟೋಲಲ್ಲಿ ಸೀದಾ ಮುಂಬೈಗೆ ಹೋಗ್ಬಿಡ್ತಿತ್ತು ನನ್ನ ಗಾಡಿ. ಮೇಲೆ ಆ ರೋಲು ಇನ್ನೊಂದ್ಸಲ ರೋಡು ಮಾಡಬಾರ್ದು, ಯಾಕಂದರೆ ಬಾಡಿನೇ ಸೀದಾ ಹಂಗೆ ನರ ಅನ್ನೋದು. ಯಾಕಂದರೆ ಎಲ್ಲ ಕಡೆ ಇದು ಇರಲ್ಲ, ಅದು ವೆಯ್ಟ್ ಇರಲ್ಲ. ಅದು ಏನು ಅಂಗ್ಲರ್ ಏನು ಇಟ್ಟಿರ್ತಾರೆ ನೋಡ್ರಿ ಸೆಂಟ್ರಲ್ಲಿ, ಅಷ್ಟಕ್ಕೆ ಮಾತ್ರ ವೆಯ್ಟ್ ಬೀಳುತ್ತೆ. ಆ ಕಡೆ ಈ ಕಡೆ ಏನು ವೆಯ್ಟ್ ಬೀಳಲ್ಲ. ಸೊ ಹಂಗಾಗಿ ಹೊಡ್ತ ಭಾಳ ಬೀಳುತ್ತೆ ಗಾಡಿಗೆ. ಸೊ ಹಂಗಾಗಿ ಇನ್ಮೇಲೆ ಲೋಡ್ ಬಂದರೂ ಕೂಡ ನಾನು ಮಾಡೋಂಗಿಲ್ಲ, ಬೇರೆ ಲೋಡ್ಗಳು ಮಾಡೋಣ. ಬನ್ನಿ, ಈಗ ಆಲ್ರೆಡಿ ಟೋಲ್ ಹತ್ರ ಇದ್ದೀನಿ ನೋಡ್ರಿ, ಅಂಕಾಪುರ ಟೋಲ್. ಬನ್ನಿ ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ. ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ನಾಗ ಫುಲ್ ಜಾಮ್ ಆಗಿಬಿಟ್ಟೈತೆ. ಏನಾಗಿದೆ ಅನ್ನೋ ಗೊತ್ತಿಲ್ಲ ನೋಡಿ. ಯಾಕೋ ಆಂಬುಲೆನ್ಸ್ ಎಲ್ಲ ಬರ್ತಾ ಇದ್ದಾವೆ, ಫುಲ್ ಜಾಮ್ ಆಗಿಬಿಟ್ಟೈತೆ ಗಾಡಿಗಳು ನೋಡಿ. ಆದರೆ ಭಾಳ ಜಾಮ್ ಆಗಿಬಿಟ್ಟವು. ಇಲ್ಲೇ ಹೋಗ್ಬೇಕು, ಸಿಟಿ ಒಳಗೆ ಹೋಗೋಕ್ಕೂ ಬರಲ್ಲ. ನೋಡ್ರಿ, ಇವಾಗ ಗಾಡಿಗಳು ಬರ್ತಾ ಇದ್ದಾವೆ, ಮೋಸ್ಟ್ಲಿ ಕ್ಲಿಯರ್ ಅಂತ ಅನಿಸ್ತೈತಿ. ನಾನು ಏನು ಮಾಡ್ಬೇಕಪ್ಪ ಅಂತ ಯೋಚನೆ ಬಂದುಬಿಟ್ಟಿತ್ತು. ಸರ್ವಿಸ್ ರೋಡ್ನೇ ಹೋಗ್ಬೋದಿತ್ತಲ್ಲ, ಆ ಕಡೆ ಸರ್ವಿಸ್ ರೋಡ್ನೇ ಹೋಗ್ಬಿಡ್ತಿದ್ವು ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಏನಾಗಿದೆ. ಬೆಳಗಾಂ ದಾಟಿ ಬಂದು ಇಲ್ಲಿ ರೈಟ್ ಸೈಡಿಗೆ ಮುಲ್ಲಾ ಡಾಬಾ ಇತ್ತು, ಅಲ್ಲಿ ಹಿಂದ್ಗಡೆ ಧಾರವಾಡ ದಾಟಿದ ಮೇಲೆ ಲೆಫ್ಟ್ ಸೈಡ್ ಇತ್ತಲ್ಲ, ಆ ಹೋಟೆಲ್ಲ ನನಗೆ ಊಟನೇ ಸೆಟ್ ಆಗಲ್ಲ. ಯಾಕಂದ್ರೆ ನೀವು ಊಟನೂ ಇಡಿಸಲ್ಲ ಅಲ್ಲಿ. ಸೊ ಹಂಗಾಗಿ ಇಲ್ಲಿ ಮುಂದೆ ರೈಟ್ ಸೈಡಿಗೆ ಐತೆ, ಮುಂದೆ ಬೆಳಗಾಂ ಹತ್ತತ್ರ. ಬೆಳಗಾಂ ಇನ್ನೂ ಒಂದು 40 ಕಿಲೋಮೀಟ್ರ್ ಐತೆ. ಭಾಳ ಹೊಟ್ಟೆಶವಾಗಿತ್ತು. ಸೊ ಹಂಗಾಗಿ ಊಟ ಮಾಡೋಣ ಅಂತ ಇಲ್ಲೇ ನಿಲ್ಲಿಸಿದ್ದೀನಿ. ಇಲ್ಲೇ ಊಟ ಮಾಡ್ಕೊಂಬಿಟ್ಟು ಹೊರಡೋಣ. ಬಿಸಿಲು ಅಂದರೆ ಬಿಸಿಲು ಐತೆ, ಏನು ಮಾಡೋದು. ಟಯರು ನಾವು ರಾತ್ರಿನೇ ಹೋಗ್ಬೇಕಿತ್ತು, ರಾತ್ರಿ ಹೊಡೆದು ಎಲ್ಲಾದರೂ ನಿಲ್ಸ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ರಾತ್ರಿ ಓಡೋಗೋದಿತ್ತು. ನೋಡೋಣ, ನೆಕ್ಸ್ಟ್ ಟ್ರಿಪ್ಪಿಂದ ಹಂಗೆ ಮಾಡೋಣ. ಟಯರು ಭಾಳ ತಿನ್ನಕತ್ಬಿಟ್ಟವು, ಏನಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನು ಸಿಮ್ಸು ಅವೆಲ್ಲ ಚೆಕ್ ಮಾಡಿಸ್ಬೇಕು. ಭಾಳ ಈಟಾಗ್ಬಿಟ್ಟವೆ ಟಯರ್. ಬನ್ನಿ ಊಟ ಮಾಡ್ಕೊಂಬರೋಣ. ಕರ್ನಾಟಕ ಬಾರ್ಡ್ರು ಹೋಗ್ತಾ ಇದ್ದೀನಿ. ಪಾಸ್ ಮಾಡಿ ಹೋಗ್ಬೋದು. ಇಲ್ಲೇ ಹಿಂದ್ಗಡೆ ಆ ಟೋಲ್ ಗೇಟ್ ಹಿಂದ್ಗಡೆನೇ ಟೀ ಕುಡಿದ್ವಿ. ಟೀ ಕುಡಿದು ಬಾರ್ಡ್ರಿಗೆ ಕೊಡೋಕ್ಕೆ ದುಡ್ಡು ಇರಲಿಲ್ಲ, ಕ್ಯಾಶ್ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಟೀ ಹೋಟ್ಲಲ್ಲೇ ಒಂದು 50 ರೂಪಾಯಿ ಇಸ್ಕೊಂಡು ನೀವು ಫೋನ್ಪೇ ಮಾಡಿ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಕ್ಯಾಶ್ ಒಂದು 50, ಅವ್ರಿಗೆ ಕ್ಯಾಶ್ ಕೊಡ್ಬೇಕು. ಫೋನ್ಪೇ ಗಿಂಪೇ ಎಲ್ಲ ನಡೆಯಲ್ಲ ನೋಡ್ರಿ. ಅವನು ಕುಡಿದ್ಬಿಟ್ಟು ಹೆಂಗೆ ಮಾಡ್ತಾನೆ ನೋಡ್ರಿ ಅವನು. ಬನ್ನಿ ಒಂದು ಬಾರ್ಡರ್ ಪಾಸ್ ಇಮೇಲ್ ಮಾಡ್ತಾನೆ, ಮಳೆಗೆ ಕೊಡ್ತೀನಿ ನಾನೇ ಓಡಿಸ್ತೀನಿ. ಕಾರ್ಡ್ ದಾಟಿದ ಮೇಲೆ ಒಂದು ಟೋಲ್ ಬರುತ್ತೆ, ಆ ಟೋಲ್ ಹತ್ರ ನಿಲ್ಲಿಸಿದ್ದೀನಿ ಟೀ ಕುಡಿಯೋಣಂತ. ಇನ್ನೊಂದು ನಮ್ಮ ಬೆಂಗಳೂರು ಗಾಡಿ, ನಮ್ಮ ಫ್ರೆಂಡ್ ಗಾಡಿ ಸಿಗ್ತಿತ್ತು ನೋಡ್ರಿ, ಅಲ್ಲಿ ಟೀ ಕುಡಿತಾ ಇದ್ದಾರೆ. ಪೊಲೀಸ್ನವ್ರು ಬಂದರು. ಬನ್ನಿ ಹೋಗೋಣ. ಈ ಪೊಲೀಸ್ನವ್ರ ಕೈಗೆ ಸಾಕಾಗೋಗ್ತದೆ, ಜೀವನನೇ ಸಾಕಾಗೋಗ್ಬಿಡ್ತದೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇವಾಗ ಕಾಟ್ರಾಜ್ ಟನಲ್ ಬರುತ್ತಲ್ಲ, ಆ ಟನಲಲ್ಲಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಕರಾಡದ ಟೀ ಕುಡಿದು ವೀಡಿಯೋ ಮಾಡಿದ್ದು, ಮತ್ತೆಲ್ಲೂ ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ತೋರಿಸೋದು ವೀಡಿಯೋ ರೋಡ್ಗಳು ಅಂದೇನು ಮಾಡೋಕ್ಕೆ ಹೋಗಲಿಲ್ಲ.
ಇವಾಗ ಟನಲಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಒಂದು 170-80 ಕಿಲೋಮೀಟ್ರ್ ಐತೆ ಅಷ್ಟೇ. ಟೈಮು 12 ಗಂಟೆ. ಊಟ ಮಾಡಲಿಲ್ಲ. ಊಟ ಏನಕ್ಕೆ ಮಾಡಿಲ್ಲಪ್ಪ ಅಂದರೆ ಸಾಯಂಕಾಲ ಲೇಟಾಗಿ ಊಟ ಮಾಡಿದ್ವಲ್ಲ, ಸೊ ಹಂಗಾಗಿ ಹಸಿವಾಗಿಲ್ಲ. ಬೆಳಿಗ್ಗೆ ಏನಾದರೂ ತಿಂದ್ರೆ ಆಯಿತು, ಇಲ್ಲ ಅಂದರೆ ಏನಾದರೂ ಮಾಡಿದ್ರೆ ಆಯಿತು. ಈ ಸಲ ಅಕ್ಕಿ ಅದೆಲ್ಲ ತಂದಿದ್ದೀನಿ. ಸ್ವಲ್ಪ ಬೇರೆ ಐಟಮ್ಗಳು ತಗೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಟ್ರಿಪ್ಪು. ಬನ್ನಿ ನೋಡೋಣ ಏನಾಗುತ್ತೆ ಏನು. ಇವಾಗ ಟನಲ್ ಪಾಸ್ ಆದೆ. ಬನ್ನಿ ನೋಡಿ. ಇವಾಗ ಸೂಪರ್ ಹೈವೇ ಪೂನಾ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಬಂದೀನಿ. ಹೊಟ್ಟೆ ಶಿವ ಬಿಟ್ಟಿತ್ತು, ಚಕ್ಲಿ ಕಟ್ಸ್ಕೊಂಬಂದಿದ್ದೆ ಬೆಳಗ್ಗೆನೇ, ಅದನ್ನೇ ತಿಂತಾ ಇದ್ದೀನಿ. ನಾವು ಅಲ್ಲೇ ಊಟ ಮಾಡಿ ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಏನೋ ಮಾಡೋಕ್ಕಾಗಲ್ಲ, ಇದೇ ಚಕ್ಲಿ ತಿನ್ಕೊಂಡು ಹೋಗೋಣ. ಟೀ ಮುಂದೆ ಎಲ್ಲರೂ ಘಾಟ್ ಇಳಿದ್ಬಿಟ್ಟು ಬಿಡೋಣ. ಹೋಗೋಣ ಬನ್ನಿ. ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿದೆ ಒಟ್ಟು. ಬನ್ನಿ ನೋಡಿ. ಇವಾಗ ಬಂದೆ ಅನ್ಲೋಡಿಂಗ್ ಪಾಯಿಂಟ್ಗೆ. ನೋಡಿ ಅನ್ಲೋಡಿಂಗ್ ಪಾಯಿಂಟ್ ಮುಗಿಸಿದ್ದೀನಿ ಆಲ್ಮೋಸ್ಟ್ ಆಲ್. ನಿಮಗೆಲ್ಲ ಟೈಮ್ ಬಂದು 4:30. ನಿದ್ದೆ ಬರ್ತೈತೆ, ಮಲ್ಕೊಬಿಡೋಣ. ಎಲ್ಲ ಮಲ್ಕೊಂಡಿಲ್ಲ, ಸೀದಾ ಬಂದ್ಬಿಟ್ಟೆ. ಬನ್ನಿ ಮತ್ತೆ ಬೆಳಗ್ಗೆ ಮಾಡ್ತೀವಿ ವಿಡಿಯೋ ನೋಡಿ. ಗಿಡಪಲ್ ಎಲ್ಲ ತೆಗೆದು ಖಾಲಿ ಮಾಡ್ತಾಯಿದ್ರೆ ಇನ್ನೊಂದು ಬಾಡಿಗೆ ಸಿಕ್ಕಿದೆ ಹರಿಹರಕ್ಕೆ. ನೋಡೋಣ, ಆದರೆ ಹಾಕ್ಕೊಂಡು ಹೋಗೋಣ. ಅದು 7 ಟನ್ ಅಷ್ಟೇ ಅಂತಿರೋದು. ನೋಡೋಣ ಏನಾಗುತ್ತೆ ಏನೋ. ಪಾಟ್ ಮೇಲೆ ಸಿಕ್ಬಿಟ್ರೆ ಸಾಕು. ಹುಬ್ಳಿ ಧಾರವಾಡ ಇಲ್ಲ ಹರಿಹರ, ದಾವಣಗೆರೆ ನೋಡೋಣ ತನ್ರಿ. ಬನ್ನಿ ನೋಡ್ರಿ. ಹರಿಹರಕ್ಕೆ ಒಳ್ಳೆ ಬಾಡಿಗೆ ಇತ್ತು. ಅದ್ರ ಮೇಲೆ ಒಂದು 4-5 ಟನ್ ಪಾಟ್ ಮೇಲೆ ಸಿಕ್ಕಿದ್ರೆ ಒಳ್ಳೆ ಬಾಡಿಗೆ ಹಾಕಿತ್ತು. ಪಾಟ್ ಮೇಲೆ ಸಿಗಂಗಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ. ನೋಡಿ ಗಾಡಿ ಖಾಲಿ ಮಾಡಿ ನಿಲ್ಸಿದ್ದೀನಿ. ರಿಸಿ ಹೊಡಿಸ್ಕೋಬೇಕು ಇಲ್ಲಿ. ರಿಸಿ ಹೊಡಿಸ್ಕೊಂಡು ನೋಡೋಣ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಲೋಡಿಂಗ್ ಯಾವ ಸೆಟ್ ಆಗಿಲ್ಲ. ಹರಿಹರಕ್ಕೊಂದಾಗಿತ್ತು, ಬಟ್ ಪಾಟ್ ಮಾಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ನೋಡೋಣ ಬೇರೆ ಕಡೆ ಏನಾದರೂ ಸಿಗುತ್ತಾ ನೋಡೋಣ. ಏನಾದರೂ ಬರುತ್ತೆ, ವೆಯ್ಟ್ ಮಾಡೋಣ. ನೋಡೋಣ, ಇಲ್ಲಿ ಸೀದಾ ವಾಶಿಗೆ ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ. ಬನ್ನಿ. ಲೋಡಿಂಗ್ ಸೆಟ್ ಆಯಿತು. ಎಲ್ಲಿಗಪ್ಪ ಅಂದ್ರೆ ಇದು ಬೆಂಗಳೂರಿಗೆ 6-6.5 ಟನ್ ಬರುತ್ತಂತೆ. ನೋಡಿ ಇಲ್ಲಿ ಬಂದಿದ್ದೀನಿ. ಇಲ್ಲೇ ಹತ್ರ ಇತ್ತು, ಒಂದೆರಡೂವರೆ ಕಿಲೋಮೀಟ್ರ್ ಇತ್ತು ಅಷ್ಟೇ. ಹಾಗೆ ಬಂದುಬಿಟ್ಟೆ. ಎಷ್ಟು ಲಾಸ್ಟ್ ಮೂಮೆಂಟ್ ಒಂದು 10 ನಿಮಿಷ ಲೋಡ್ ಸೆಟ್ ಆಗಿದ್ದು, ಹಂಗೆ ಇಲ್ಲಿಗೆ ಹಂಗೆ ಬಂದುಬಿಟ್ಟೆ. ನೋಡಿ ಇಲ್ಲೇ ಇದೆ ಲೋಡಿಂಗ್ ಪಾಯಿಂಟ್. ಒಂದು ಸಲ ಚೆನ್ನೈಗೆ ಮಾಡ್ಕೊಂಡು ಹೋಗಿದ್ವಿ ನೋಡಿರಿ, ಅದೇ ಮಾಲೆ ಮಳೆಗಾಲದಲ್ಲಿ. ಊಟ ನಾವು ಮಾಡಿದ್ದು ಯಾವಾಗಲೇ, ಮಳೆ ಏನೂ ತಿಂದಿಲ್ಲ. ಬನ್ನಿ ನೋಡ ಲೋಡಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಹಿಂಗೆ ತೋರಿಸ್ತೀನಿ. ಇದೇ ಪೆಟ್ಟಿಗೆಗಳು ಲೋಡ್ ಆಗೋದು. ಇನ್ನೂ ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ. ತಂದು ಇಡ್ತಾ ಇದ್ದಾರೆ ಇಲ್ಲಿಗೆ. ಆಮೇಲೆ ಲಾಸ್ಟಿಗೆ ಒಂದೇ ಸಲ ಲೋಡ್ ಮಾಡ್ತಾರೆ. ತೋರ್ಸೋಣ ಅಂತಲೇ ನಿಮಗೆ ಬನ್ನಿ. ನೋಡಿ ರಾತ್ರಿ ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ರಾತ್ರಿ ಲೋಡ್ ಮಾಡಲಿಲ್ಲ. ಯಾಕೆ ಬೇಜಾರಾದಂಗೆ ಆಯಿತು. ಸೊ ಹಂಗಾಗಿ ಸುಮ್ಮನೆ ಊಟ ಮಾಡಿ ಮಲಗಿಬಿಟ್ವಿ.
ಇವಾಗ ಎದ್ದಿದ್ದು ಲೋಡ್ ಮಾಡ್ತಾಯಿದ್ರು 9 ಗಂಟೆ ಟೈಮು. 9 ಗಂಟೆಗೆ ಕಳಿಸ್ತೀನಿ ಅಂದಿದ್ರು, ಬಟ್ ಗಾಡಿ ಇವಾಗ ಬಂದಿದೆ ಇದು. ಸೊ ಇವಾಗ ಮಾಡ್ತಾ ಇದ್ದಾರೆ. ನಾನು ಎಷ್ಟನ್ನು ಹಾಕ್ತಾರೆ ಏನೋ ಗೊತ್ತಾಗ್ತಿಲ್ಲ, ನೋಡ್ಬೇಕು ಎಷ್ಟು ಹಾಕ್ತಾರೆ ಏನು ಅಂತ. ಬನ್ನಿ ನೋಡಿ ಪೈಪ್ನ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಇನ್ನೂ ಲೋಡ್ ಮಾಡ್ತಾನೆ ಇದ್ದಾರೆ. ಜನ್ಮಾಲ್ ಹಾಕ್ತಾ ಇದ್ದಾರೆ. ಇನ್ನು ಸ್ವಲ್ಪ ಇನ್ನೂ ಮೇಲೆ ಹೈಟ್ ಹೋಗುತ್ತೆ. ಹೇಳಿದ್ದಾನೆ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ಅಂತ. ನೋಡೋಣ ಏನಾಗುತ್ತೋ ಗೊತ್ತ. ತಿಂಡಿ ತಿಂದಿಲ್ಲ, ತಿಂದು ಬರಬೇಕು ಹೋಗಿ. ಬನ್ನಿ ನೋಡಿ ಲೋಡೆಲ್ಲ ಆಯಿತು. ತಡಪಲ್ಲ ಅವರೇ ಹಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕು. ಎಷ್ಟು ತಗೊಂತಾರೆ? ಒಂದು 500 ಅಷ್ಟು ತಗೊಂತಾರೆ ಹೇಳಿ. ಇಷ್ಟು ಹೈಟ್ ಆಗಿಬಿಟ್ಟೈತಿ. ಮೇ ಬಿ ಒಂದು 7-7.5 ಟನ್ ಇರ್ಬೋದು. ಅಲ್ಲಿ ಕರೆಕ್ಟ್ 12 ಟನ್ ಬರ್ತೈತೆ. ಸಾಕು, ಆರಾಮಾಗಿ ಹೋಗ್ಬೋದು, ಟೆನ್ಷನ್ ಇಲ್ದಂಗೆ. ನೋಡಿ ಫುಲ್ ಎಲ್ಲ ಇದನ್ನು ಹಾಕಿ ಎಳಿತಾ ಇದಾರೆ. ಇನ್ನೂ ಹಗ್ಗ ಲೂಸ್ ಆಗಬಾರ್ದು. ಹಿಂಗೆ ಬೆಳಗ್ಗೆಯಿಂದ ತಿಂಡಿ ಏನೂ ತಿಂದಿಲ್ಲ. ಬನ್ನಿ ಅಲ್ಲಿ ವಾಶಿಂದ ಒಳಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಬಿಡೋದಿಲ್ಲ. ಫ್ಲೇವರೇನೋ ಇದು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಕೋಲ್ಡ್ ಸ್ಟೋರೇಜ್ಗಳಿದಾವಲ್ಲ, ಇಲ್ಲ ಈ ಕಡೆಯಿಂದ ಸೀದಾ ಪನ್ವಿಲ್ ಹತ್ರನೇ ಹೋಗ್ಬಿಡ್ತೀವಿ. ಬನ್ನಿ ಹೋಗೋಣ. ಇಲ್ಲೇ ಹೋಟೆಲ್ ಇತ್ತು, ಊಟ ಮಾಡಿದ್ವಿ. ಬನ್ನಿ ಮಾಡೋಣ, ಮುಂದೆ ಊಟ ಮಾಡ್ತೀವಿ. ಏನೇನೋ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ಟನಲ್ ಮಾಡಿ, ಮತ್ತೆ ಅದೇನೋ ಅಂಡರ್ಗ್ರೌಂಡ್ ಮಾಡಿ ಅದರೊಳಗೆ ಟನಲ್ ಮಾಡಿದ್ದಾರೆ. ಅಷ್ಟೇ ಎಳಿತಾರೆ ಟೋಲ್ಗೆ. ಏನು ಮಾಡೋಂಗಿಲ್ಲ. ಇವಾಗ ಘಾಟ್ ಹತ್ತುತ್ತಾ ಇದ್ದೀನಿ. ಎಲ್ಲಿ ನಿಲ್ಲಿಸ್ಲಿಲ್ಲ ಗಾಡಿನ. ಏನಕ್ಕಪ್ಪ ಅಂದ್ರೆ ಒಂದು 500 kg ಜಾಸ್ತಿ ಐತಿ. ಸೊ ಹಂಗಾಗಿ ಎಲ್ಲಿ ನಿಲ್ಲಿಸ್ಲಿಲ್ಲ. ಕಾಟ ಮಾಡಿ ಮೇಲೆ ಗೊತ್ತಾಯ್ತು ಅದು ಒಂದು 500 kg ಜಾಸ್ತಿ ಬಂದೈತಿ ಅಂತ. ಸೊ ಹಂಗಾಗಿ ಇರೋದಿಲ್ಲ, ಹೋಗ್ತಾ ಇರೋದು. ನೋಡಿ ವೇಳಘಾಟ್ನಾಗ ಯಾವುದೋ ಒಂದು ಗಾಡಿ ನಿಂತ್ಕೊಂಡ್ಬಿಟ್ಟೈತಿ. ಇಲ್ಲಿ ಏನಾಗಿತ್ತೋ ಗೊತ್ತಿಲ್ಲಪ್ಪ. ಘಾಟ್ ಹತ್ತುತ್ತಾ ಇದ್ದೀನಿ. ನೋಡಿದಿ ಇಲ್ಲಿಗೆ ಹೋಗ್ಬೇಕು. ಎಲ್ಲಿ ಸೀದಾ ಊಟ ಮಾಡಿ ಅಲ್ಲಿ ಕುತ್ಕೊಂಡಿದ್ದು, ಎಲ್ಲಿ ಹಿಂಗೆ ಇಳಿದಿಲ್ಲ ಗಾಡಿನ. ಆಲ್ಮೋಸ್ಟ್ ವೇಳಘಾಟ್ ಅರ್ಧ ಹತ್ತಿದ್ದೀನಿ. ಮುಂದೆ ವೇಳಘಾಟ್ ಇಳಿದು ಟೀ ಕುಡಿದು ಮತ್ತೆ ಹೊಡಿಯೋಣ. ಬನ್ನಿ ನೋಡಿ ಒಂದು ಬಸ್ನಲ್ಲಿ ಹೆಂಗೆ ಹೇಳ್ಕೊಂಡು ಕಳಿಸ್ಬೇಡ ಮಗ. ನೋಡಿ ಎಷ್ಟು ಇಬ್ಬನಿ ಅಂತಂದರೆ
ಗಾಡಿನೇ ಕಾಣಿಸ್ತಿಲ್ಲ. ಇದು ಎಲ್ಲಪ್ಪ ಅಂತಂದರೆ ಹುಬ್ಳಿ ಸಿಂಗಲ್ ರೋಡ್ ದಾಟಿದ ಮೇಲೆ ಈ ಥರ ಇದೆ ನೋಡ್ರಿ ಫಾಗ್. ಎಂಥ ಫಾಗ್, ನನ್ನ ಜೀವನದಾಗ ನೋಡಿಲ್ಲ ಅಂಥ ಫಾಗ್ ಇದು ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.